ಕತ್ತಲದ ಕಮರಿಯಲ್ಲಿ ಹಿಂದೆ ನಡೀತಾ ಇರುವಂತಹ ಇಬ್ಬರ ಯುದ್ಧ. ಒಬ್ಬನ ಎದೆಯಲ್ಲಿ ನನ್ನ ಕುಟುಂಬದ ಈ ಗರಿಷ್ಠ ಶಕ್ತಿಯನ್ನ ತೋರಿಸಿ ಸಿಎಂ ಪಟ್ಟ ಪಡಿಬೇಕು ಅನ್ನೋದು ಜಾರಕಿಹೊಳಿಯ ಲಕ್ಷಣಗಳು ಕಾಣಿಸ್ಕೊಂಡ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದೇನೆ ನಾನು ಅಂತ ಹೇಳಿ ಕನಕಪುರದ ಬಂಡೆ ತನ್ನ ಎದೆಯ ಜ್ವಾಲೆಯ ಹಠದ ಹೆಜ್ಜೆಯನ್ನ ಈಗ ಹೈಕಮಾಂಡ್ ಹತ್ತ ಇಡ್ತಾ ಇದೆ. ಸುಮಾರು ಬಾರಿ ಹೈಕಮಾಂಡ್ಗೆ ಹೋಗಿ ಬಂದ್ರು ಡಿಕೆ ಶಿವಕುಮಾರ್ಗೆ ಸಲ್ಲುವಲಿಲ್ಲ ಸಿಎಂ ಸ್ಥಾನ ಮತ್ತು ಒದಗಲಿಲ್ಲ. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಸಿಎಂ ಕಾಳಗದ ಈ ವಿಚಾರದಲ್ಲಿ ಮನಿಲೇ ಇಲ್ಲ. ಇದನ್ನೆಲ್ಲ ನೋಡಿಕೊಂಡಿರ್ತಕ್ಕಂತಹ ಡಿಕೆ ಶಿವಕುಮಾರ್ ಇಂದಲ್ಲ ನಾಳೆ ಸಿಎಂ ಸ್ಥಾನಕ್ಕೆ ನನಗೆ ಖಂಡಿತ ಆ ಸ್ಥಾನವನ್ನ ಬಿಟ್ಟು ಕೊಡ್ತಾರೆ ಅಥವಾ ಆ ಸ್ಥಾನಕ್ಕೆ ಈ ಕಾಂಗ್ರೆಸ್ ಹೈಕಮಾಂಡ್ ನನ್ನನ್ನ ಪಟ್ಟಾಧೀಶನನ್ನಾಗಿ ಮಾಡುತ್ತೆ ಅನ್ನೋದು ಡಿಕೆ ಶಿವಕುಮಾರ್ ಲೆಕ್ಕಾಚಾರ. ಆದ್ರೆ ಈಗ ಹಪಾಹಪಿ ಅನ್ನೋ ಲೆಕ್ಕದಲ್ಲಿ ಸತೀಶ್ ಜಾರಕಿಹೊಳಿ ಲೆಕ್ಕಾಚಾರ ತಂತ್ರದ ಸಂಚುಗಳನ್ನ ನೋಡಿದ್ರೆ ಡಿಕೆ ಶಿವಕುಮಾರ್ ಯಾವ ಕಾಲಕ್ಕೂ ಕೂಡ ಸಿಎಂ ಪಟ್ಟ ಗಿಟ್ಟಿಸಿಕೊಳ್ಳಲು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿಂದ ಸಾಧ್ಯ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ವಿವರಿಸ್ತಾ ಹೋಗ್ತೀನಿ ಕೇಳಿ. ಸತೀಶ್ ಜಾರಕಿಹೊಳಿ ಅಂದ ಕೂಡಲೇ ಎಲ್ಲರಿಗೂ ಕೂಡ ಗೋಕಾಕ್ನ ಒಂದು ರೀತಿ ಸಿಂಹ ಸ್ವಪ್ನ. ಸತೀಶ್ ಜಾರಕಿಹೊಳಿಯ ಸಹೋದರ ರಮೇಶ್ ಜಾರಕಿಹೊಳಿ ಮಾಸ್ ಅಂಡ್ ಮಸಸ್ ಲೀಡರ್ ಅನ್ನೋದು ಕೂಡ ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಡಿಕೆ ಶಿವಕುಮಾರ್ ಜೊತೆಗೆ ಆನೆಯ ಬಲದ ಜೊತೆಗೆ ದಂತಿನಂತಿರುವ ಡಿಕೆ ಸುರೇಶ್ ಅಂದ್ರೆ ಸಹೋದರ ತನ್ನ ತಮ್ಮ ಎಲ್ಲರೂ ಕೂಡಿಕೊಂಡು ಡಿಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡಲು ಮುಂದಾದ್ರೆ, ಈ ಕಡೆ ಸತೀಶ್ ಜಾರಕಿಹೊಳಿ ಕುಟುಂಬ ಮಾತ್ರ ಸಣ್ಣದಾಗಿ ಸಂಚು ಮಾಡಿ ತನ್ನ ಸತೀಶ್ ಜಾರಕಿಹೊಳಿ ಅಂದ್ರೆ ಜಾರಕಿಹೊಳಿ ಕುಟುಂಬದ ಗರಿಷ್ಠ ಶಕ್ತಿ ಅದು ಕರ್ನಾಟಕದ ಮುಖ್ಯಮಂತ್ರಿ ಅಂತ ತೋರಿಸಲಿಕ್ಕೆ ಹೊರಟಿರುವ ಎದೆಯಲ್ಲಿರುವ ಈ ಕಿಚ್ಚನ್ನ ಹಚ್ಚಿಕೊಂಡು ಹೊಂಟಿರುವಂತಹ ಸತೀಶ್ ಜಾರಕಿಹೊಳಿ ಮಾತ್ರ ಸುಮ್ಮನೆ ಕೂತ್ಕೊಳ್ತಾ ಇಲ್ಲ. ಪ್ರತಿ ಸಂಚುಗಳ ಮೂಲಕ ಹೈಕಮಾಂಡ್ ನಲ್ಲಿ ಬಿಸಿ ಮುಟ್ಟಿಸುತ್ತಾ ಸಿಎಂ ಸಿದ್ದರಾಮಯ್ಯನವರಿಗೆ ಬೆಂಬಲ ನೀಡೋದೇ ಸತೀಶ್ ಜಾರಕಿಹೊಳಿಯ ಲೆಕ್ಕಾಚಾರ. ಇನ್ನು ಡಿಕೆ ಶಿವಕುಮಾರ್ ಯಾವ ಕಾಲಕ್ಕೂ ಸಿಎಂ ಆಗಬಾರದು, ಸಿಎಂ ಸಿದ್ದರಾಮಯ್ಯನವರ ನಂತರ ಸತೀಶ್ ಜಾರಕಿಹೊಳಿ ಆ ಪಟ್ಟಕ್ಕೆ ಹೋಗ್ಬೇಕು ಅನ್ನುವ ಕಟ್ಟುನಿಟ್ಟಾದ ಸಂಚನ ರೂಪಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಗೋಕಾಕ್ನ ಮಾಸ್ ಲೀಡರ್ ಅಷ್ಟೇ ಅಲ್ಲದೆ ಸಿಂಹ ಸ್ವಪ್ನದಂತೆ ಸೈಲೆಂಟ್ ಆಗಿ ಕೆಲಸ ಮಾಡೋದು ಸತೀಶ್ ಜಾರಕಿಹೊಳಿಯ ರೂಢಿಯಿಂದ ಬಂದಿರುವಂತ ಕೆಲಸ. ಕೊರಳಲ್ಲಿ ನೋಡಿ ಕಾಣಿಸ್ತಾ ಇರುತ್ತೆ ಒಳಗೊಂದು ಬನಿಯನ್ ಹೊರಗೊಂದು ಶರ್ಟ್, ಕಾಲಲ್ಲಿ ಸಿಂಪಲ್ ಆದ ಚಪ್ಪಲಿ, ಸಿಂಪಲ್ ಆದ ಪ್ಯಾಂಟ್ ಧರಿಸಿ ಸಿಂಪಲ್ ಆಗಿ ಬಂದ್ರು ಕೂಡ ಶಾಂಪಲ್ ಆಗಿ ಕೊಟ್ಟಿದ್ದೆ ಒಂದು ರೀತಿ ದೊಡ್ಡದಾಗಿ ಕಾಣಿಸ್ಕೊಳ್ಳುತ್ತೆ ಡಿಕೆ ಶಿವಕುಮಾರ್ ಅವರಿಗೆ ತಿರುಗೇಟು. ಅಷ್ಟು ಭಯಾನಕವಾಗಿರ್ತಕ್ಕಂಥ ಸಂಚುಗಳನ್ನ ಸತೀಶ್ ಜಾರಕಿಹೊಳಿ ಈ ರಾಜಕೀಯ ರಣರಂಗದಲ್ಲಿ ರೂಪಿಸ್ತಾನೆ ಇರ್ತಾರೆ. ಆ ಸಂಚುಗಳನ್ನ ನಿಮ್ಮ ಮುಂದೆ ಸವಿಸ್ತಾರವಾಗಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಕೇಳಿ. ರಾಜಕೀಯದ ವ್ಯವಸ್ಥೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೂಡಿರುವಂತಹ ಈ ಸಂಚು ಮತ್ತೊಂದೇನು ಅಂದ್ರೆ, ಡಿಕೆ ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ನಂತರ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ನಂತರ ಸಿಎಂ ಸ್ಥಾನ ಕಾಂಗ್ರೆಸ್ ನಿಂದ ಹೋಗಬಾರದು, ಅವರಿಗೆ ಪಟ್ಟ ಅಭಿಷೇಕ ಸಿಗಬಾರದು. ಅದೇನೇ ಇದ್ರು ಸಿದ್ದರಾಮಯ್ಯನವರ ನಂತರದಲ್ಲಿ ಅವರ ಶಿಷ್ಯನಾಗಿ ಮುಂದುವರಿತಾ ಇರುವಂತಹ ಸತೀಶ್ ಜಾರಕಿಹೊಳಿ ಅವರೇ ಸಿಎಂ ಆಗಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರದಲ್ಲಿದ್ದು, ಇದಕ್ಕೆ ಸಂಚು ಹೂಡಿರುವ ರೀತಿ ಹೀಗಿದೆ. ಈಗ ಬಣ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರವರ ಕಾರ್ಯದಲ್ಲಿ ತೊಡಕೊಂಡ್ರೆ ರಾಜಕೀಯ ರಣರಂಗದಲ್ಲಿ ಸತೀಶ್ ಜಾರಕಿಹೊಳಿ ಗೋಕಾಕ್ನ ಸಿಂಹ ಮಾತ್ರ ಎಂಎಲ್ಎಗಳ ಬಣವನ್ನ ಕಟ್ಕೊಳ್ತಾ ಇದ್ದಾರೆ. ಸಾಕಷ್ಟು ಎಂಎಲ್ಎಗಳ ವಿಶ್ವಾಸವನ್ನ ಗೆಲ್ಲೋದಕ್ಕೆ ಅವರ ಭೇಟಿಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಸುಮಾರು ಬಾರಿ ಭೇಟಿ ಆಗ್ತಾರೆ, ಆದ್ರೆ ಮೀಡಿಯಾಗಳಿಗೆ ತಿಳಿಯದಂತೆ ಹೋಗ್ತಾ ಇದ್ದಾರೆ. ಇದು ಸಾಕಷ್ಟು ಅವರ ಜೊತೆಗಿರ್ತಕ್ಕಂಥವರಿಂದ ಸುದ್ದಿಗಳು ಭಯಾನಕವಾಗಿ ಬಯಲಾದ್ರೂ ಕೂಡ ಆ ಸುದ್ದಿಗಳನ್ನ ಮಾಧ್ಯಮಗಳು ಪ್ರಸಾರ ಮಾಡ್ತಿಲ್ಲ. ಇದನ್ನು ಕೂಡ ಬಹಳ ಗಣನೀಯವಾಗಿ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಡಿಕೆ ಶಿವಕುಮಾರ್ ಸುಮ್ಮನೆ ಹೋದ್ರು ಕೂಡ ಅಥವಾ ಡೆಲ್ಲಿಗೆ ಯಾವುದೇ ಕಾರಣ ಬೇರೆ ಹೋದ್ರು ಕೂಡ ಸಿಎಂ ಸ್ಥಾನಕ್ಕೆ ಹೋದ್ರು ಅಂತ ಮಾಧ್ಯಮಗಳಲ್ಲೆಲ್ಲ ಪ್ರಸಾರ ಆಗತ್ತೆ. ಇದು ಕರ್ನಾಟಕದಲ್ಲೆಲ್ಲ ಸುದ್ದಿ ಆಗತ್ತೆ. ಆದ್ರೆ ಸತೀಶ್ ಜಾರಕಿಹೊಳಿ ಎಷ್ಟು ಸರಿ ಹೋಗಿ ಬಂದ್ರು ಕೂಡ ಅದು ಹೋಗಿ ಬಂದ್ರು ಇದಕ್ಕೆ ಹೋಗಿ ಬಂದ್ರು ಅಂತ ಯಾರು ಕೂಡ ಮಾತನಾಡೋದಿಲ್ಲ. ಅಷ್ಟು ಬಲಿಷ್ಠವಾಗಿ ಸಿಂಹ ಸ್ವಪ್ನದ ಗರ್ಜನೆಯಂತೆ ಸತೀಶ್ ಜಾರಕಿಹೊಳಿ ಲೆಕ್ಕಾಚಾರದ ಬೇರೆ ಸುಳಿವುಗಳು ಕಾಣಿಸ್ತಾ ಇದೆ. ಇನ್ನೊಂದು ಸುಳಿವೇನಪ್ಪಾ ಅಂದ್ರೆ, ರಾಜಕೀಯ ಇದೇ ರಣರಂಗದಲ್ಲಿ ಕಾಂಗ್ರೆಸ್ನ ಪಕ್ಷದಲ್ಲಿ ಪಟ್ಟಾಧೀಶನಾಗಿ ಕರ್ನಾಟಕದ ಸಿಎಂ ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಚೀಫ್ ಮಿನಿಸ್ಟರ್ ಆಗಿ ಮುಂದುವರಿಯೋದು, ಸಿದ್ದರಾಮಯ್ಯನವರ ನಂತರದಲ್ಲಿ ಅವರದೇ ಆದ ಸ್ವಂತ ಸ್ವತಂತ್ರವನ್ನ ಮಾಡೋದು. ಅಂದ್ರೆ ಸ್ವತಂತ್ರ ಅಂದ್ರೆ ಏನು ಗೊತ್ತಾ? ರಾಜಕೀಯ ರಣರಂಗದಲ್ಲಿ ಕರ್ನಾಟಕದಲ್ಲಿ ಅವರದೇ ಆದ ಗರಿಷ್ಠ ಶಕ್ತಿಯನ್ನ ತೋರಿಸಲಿಕ್ಕೆ ಹೊರಟಿರುವಂತಹ ಒಂದು ನಿಯಮ.
ಜಾರಕಿಹೊಳಿ ಕುಟುಂಬದಲ್ಲಿ ಈಗ ಗರಿಷ್ಠ ಶಕ್ತಿಗಳಂದ್ರೆ ಬರೀ ಸಚಿವ ಸ್ಥಾನಕ್ಕೆ ಮಾತ್ರ ಹೋಗಿರುವಂತದ್ದು. ಆದ್ರೆ ಯಾವುದೇ ಕಾರಣಕ್ಕೂ ಇನ್ನು ಮಂತ್ರಿಗಿರಿ ಸ್ಥಾನಕ್ಕೆ ಜಾರಕಿಹೊಳಿ ಕುಟುಂಬ ಬಂದಿಲ್ಲ. ಹಾಗಾಗಿ ಜಾರಕಿಹೊಳಿ ಕುಟುಂಬದಲ್ಲಿ ಒಬ್ಬರನ್ನಾದ್ರೂ ಮುಖ್ಯಮಂತ್ರಿ ಮಾಡಬೇಕು. ಜಾರಕಿಹೊಳಿ ಕುಟುಂಬ ಅಂದ್ರೆ ಅದು ಮಾಜಿ ಸಿಎಂ ಅಂತ ಗುರುತಿಸ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರ ಜಾರಕಿಹೊಳಿ ಕುಟುಂಬದಲ್ಲಿ ನಡೀತಾ ಇರುವಂತಹ ಭಾರಿ ದೊಡ್ಡ ಸಂಚು ಮತ್ತು ರಣತಂತ್ರ ಕೂಡ ಹೌದು. ಡಿ.ಕೆ. ಶಿವಕುಮಾರ್ ಮಾತ್ರ ಕನಕಪುರದ ಬಂಡೆ ಬೆಕ್ಕಿನಂತೆ ಕಾಯ್ತಾ ಇದ್ದಾರೆ. ಯಾವಾಗ ಸಿದ್ದರಾಮಯ್ಯನವರು ಸಿಎಂ ಸ್ಥಾನ ಬಿಡ್ತಾರೆ, ಯಾವಾಗ ನಾನು ಹೋಗಿ ಆ ಸ್ಥಾನನ ಪಡ್ಕೊಳ್ಳಿ ಅಂತ ಬೆಕ್ಕು ಹಾಲು ಕುಡಿಯುವ ರೀತಿಯಲ್ಲಿ ಈಗ ಸಜ್ಜಾಗಿ ನಿಂತ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್. ಈ ಕಾಂಗ್ರೆಸ್ ಪಕ್ಷದ ರಾಜಕಾರಣದಲ್ಲಿ ಕಾಂಗ್ರೆಸ್ ಫ್ಲಾಗ್ ಹಾರ್ತಾ ಇದ್ರೂ ಕೂಡ ಆ ಕಾಂಗ್ರೆಸ್ ಫ್ಲಾಗ್ ಹಾರ್ತಾ ಇರೋ ಗಾಳಿಗಿಂತಲೂ ವೇಗವಾಗಿ ಇವರ ಲೆಕ್ಕಾಚಾರಗಳು ಮುನ್ನುಗ್ಗುತ್ತಾ ಇವೆ. ಡಿ.ಕೆ. ಶಿವಕುಮಾರ್ ಒಂದು ರೀತಿಯ ಆಲೋಚನೆಯನ್ನ ಮಾಡಿದ್ರೆ, ಎದೆಯಲ್ಲಿ ಹಠದ ಜ್ವಾಲೆಯನ್ನ ಇಟ್ಕೊಂಡು ಹೈಕಮಾಂಡ್ ನತ್ತ ತಮ್ಮದೇ ಆದ ಹೆಜ್ಜೆ ಹಾಕಿದ್ರೆ, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅಂತೂ ಎದೆಯಲ್ಲಿ ರೂಪಾಂತರವಾಗಿ ಸಂಚುಗಳನ್ನ ಜೋಡಿಸ್ತಾ ಅದರ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಲೆಕ್ಕಾಚಾರವನ್ನ ಬಯಲಿಗೆ ತಂದು ಸಾಕಷ್ಟು ಬಾರಿ ಹೇಳ್ತಾ ಇರುವಂತ ಸಂಚುಗಳು ರೂಪಿತವಾಗ್ತಾ ಇದೆ ಹೊರತು ಇನ್ನೇನು ಕೂಡ ಈಗ ಸದ್ಯಕ್ಕೆ ರೂಪಾಂತರವಾಗ್ತಾ ಇಲ್ಲ. ಆದ್ರೆ ಒಂದಂತೂ ವಿಚಾರ ಇನ್ನೊಂದು ಏನಂದ್ರೆ, ಸತೀಶ್ ಜಾರಕಿಹೊಳಿ ಕಟ್ಟಿಕೊಳ್ತಾ ಇರುವಂತಹ ಗುಂಪುಗಳನ್ನ ನೋಡಿದ್ರೆ ಅವರು MLA ಸೀಟ್ಗಳನ್ನ ಮೊದಲು ತಮ್ಮ ಕೈವಶ ಮಾಡಿಕೊಳ್ಳುವುದಕ್ಕೆ ಎಲ್ಲಾ ತಯಾರಿಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಸುಮಾರು 20 ರಿಂದ 23 ಶಾಸಕರನ್ನ ಈಗ ವಿಶ್ವಾಸತೆಗೆ ತೆಗೆದುಕೊಂಡಿದ್ದಾರೆ. ವಿಶ್ವಾಸತೆಗೆ ತೆಗೆದುಕೊಳ್ಳೋದು ಅಂದ್ರೆ ಏನು? ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆದ್ರೆ ನಾವು 23 ಜನ ಇದೀವಿ, ನಾವು 23 ಜನ ಕೂಡ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳ್ತಾ ಇದ್ದೀವಿ ಅನ್ನುವಂತ ಹೇಳಿಕೆಗೆ 23 ಜನರನ್ನ ವಿಶ್ವಾಸ ಅರ್ಹತೆಗೆ ತೆಗೆದುಕೊಳ್ಳೋದು ಅಂತ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಮಾತ್ರ ಎಷ್ಟು ಜನರನ್ನ ವಿಶ್ವಾಸ ಅರ್ಹತೆಗೆ ತೆಗೆದುಕೊಂಡಿದ್ದಾರೋ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಲೆಕ್ಕಾಚಾರ ನೋಡ್ತಾ ಇದ್ರೆ ಇವರ ಹತ್ರ ಸ್ವಾಮಿಗಳ ಹತ್ರ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಲೇಬೇಕು ಅಂತ ಹೇಳಿಸೋದು, ಇದು ಒಂದು ವಿಶ್ವಾಸ ಅರ್ಹತೆಯನ್ನ ಬಿಟ್ರೆ ಡಿ.ಕೆ. ಶಿವಕುಮಾರ್ MLAಗಳ ವಿಶ್ವಾಸ ಅರ್ಹತೆಗೆ ಹೋಗ್ತಾ ಇಲ್ಲ. ಇನ್ನು ಸತೀಶ್ ಜಾರಕಿಹೊಳಿಗೆ ಪ್ಲಸ್ ಪಾಯಿಂಟ್ ಆಗೋದೇನು ಅಂದ್ರೆ, ಸಿಎಂ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತ ಗುರುತಿಸಿಕೊಂಡಿರೋ ಸಿಎಂ ಸಿದ್ದರಾಮಯ್ಯನವರ ಬೆಂಬಲ ಕೂಡ ಸತೀಶ್ ಜಾರಕಿಹೊಳಿಗಿದೆ. ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ತನ್ನದೇ ಆದ ಶಕ್ತಿ ಪ್ರದರ್ಶನ ಮಾಡಿ ಸಿಎಂ ಪಟ್ಟ ಏರಲು, ಸಿಎಂ ಪಟ್ಟ ಕಟ್ಟಿಕೊಳ್ಳಲು ಈಗಾಗಲೇ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂತದ್ದು, ಇದು ವಿಸ್ಮಯವಾಗಿ ಬೆಂಕಿ ಹೊತ್ಕೊಂಡಿರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ತಿಳಿತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಮಾತ್ರ ಸತೀಶ್ ಜಾರಕಿಹೊಳಿ ಅವರೇ ಸಿಎಂ ಆಗ್ಬೇಕು ಅಂತ ಹೈಕಮಾಂಡ್ ನಲ್ಲೂ ಕೂಡ ಮಾತನಾಡಿದ್ದಾರೆ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅಂತ ಒಂದು ಬಾರಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಬಾಯಿಂದ ಬಂದಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಕೇಳಿಬರುತ್ತೆ. ಸೊ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾನು ಕೇಳ್ತೀನಿ ಅಂತ ಹೇಳೋದು ಸಿಎಂ ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಮತ್ತು ಗಣನೀಯ ಗೌರವ ಆಗಿದ್ರು ಕೂಡ ಅದರ ಹಿಂದೆ ಸತೀಶ್ ಜಾರಕಿಹೊಳಿ ಸಿಎಂ ಮಾಡುವ ಎಲ್ಲಾ ಲೆಕ್ಕಾಚಾರ ಕೂಡ ಸಿಎಂ ಸಿದ್ದರಾಮಯ್ಯನವರಲ್ಲಿ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ತಿಳಿತಾ ಇರುವಂತಹ ಮಾಹಿತಿ. ಈಗ ಗೋಕಾಕ್ನಿಂದ ಗರ್ಜನೆಯನ್ನ ಮೊಳಗಿಸಿ ಸತೀಶ್ ಜಾರಕಿಹೊಳಿ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿದ್ದಾರಾ ಅನ್ನುವ ಪ್ರಶ್ನೆ ಕಟ್ಟಕಡೆಯದಾಗಿ ನಮ್ಮನ್ನೆಲ್ಲರನ್ನು ಕಾಡ್ತಾ ಇದೆ. ನೋಡೋಣ, ರಾಜಕೀಯ ರಣರಂಗದಲ್ಲಿ ಇದೊಂದು ರೀತಿ ಆಕಾಶ. ಯಾಕಂದ್ರೆ ಆಕಾಶದಲ್ಲಿ ಚುಕ್ಕಿಗಳು ಯಾವಾಗ ಇರ್ತವೆ, ಯಾವಾಗ ಹೋಗ್ತವೆ ಮತ್ತು ಚಂದ್ರ ಸೂರ್ಯ ಬರುವ ಸಮಯ ನಿಗದಿ ಇದ್ರೂ ಕೂಡ ಚಂದ್ರನ ಬೆಳಕು ಸೂರ್ಯನ ಬೆಳಕು ಬೇರೆ ಬೇರೆ ಆಗಿರುತ್ತೆ. ಸೂರ್ಯನಿಂದ ಬರುವ ಬೆಳಕನ್ನೇ ಚಂದ್ರ ನೀಡ್ತಾನೆ ಅನ್ನೋದು ಎಷ್ಟು ಸತ್ಯವಾಗಿದೆಯೋ ಅಷ್ಟೇ ಸತ್ಯ ಸಿಎಂ ಸಿದ್ದರಾಮಯ್ಯನವರಿಂದ ಈಗ ಸತೀಶ್ ಜಾರಕಿಹೊಳಿಯ ಸಿಎಂ ಲೆಕ್ಕಾಚಾರ ಕೂಡ ಅಷ್ಟೇ ಸತ್ಯವಾಗಿದೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟ ಗಣನೀಯವಾಗಿ ಸ್ಪಷ್ಟಿಸಬಹುದು. ಕಾಂಗ್ರೆಸ್ ಪಕ್ಷದಲ್ಲಿ ಹೊತ್ತುಕೊಂಡು ಉರಿಯುತ್ತಾ ಇರುವಂತಹ ಈ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂತಹ ಸಿಎಂ ಕಾಳಗ ಏನು ರೂಪಾಂತರವಾಗಿ ರಾಜಕೀಯ ರಣರಂಗದಲ್ಲಿ ಗುರುತಿಸಲಿದೆ ಅನ್ನೋದನ್ನ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನೋಡ್ತಾ ಇರಿ, ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ